ಫ್ರೆಂಡ್ಸ್, ನಾನು ಹೇಳಿದ ಪ್ರಕಾರ ಒಂದು ಸಲ ಈ ಪ್ಯಾಕನ್ನು ನಿಮ್ಮ ಕಾಲಿಗೆ ಅಪ್ಲೈ ಮಾಡಿ ನೋಡಿ. ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ, ಧೂಳಾಗಿದ್ದರೆ, ಟ್ಯಾನಿಂಗ್ ಆಗಿದ್ರೆ ಒಂದೇ ಸಲಕ್ಕೆ ಮಾಯ ಆಗುತ್ತೆ. ಸಂಪೂರ್ಣವಾಗಿ ಹಾಲಿನ ಥರ ಬೆಳ್ಳಗಾಗತ್ತೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದು ಸಲ ಈ ಮನೆಮದ್ದನ್ನು ಮಾಡಿ ನೋಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನೀವೇ ಆಮೇಲೆ ನನಗೆ ಕಮೆಂಟ್ಸ್ ಹಾಕ್ತೀರಾ. ಹೌದು ಫ್ರೆಂಡ್ಸ್, ಸೂಪರ್ ಆಗಿರುವಂಥ ಈ ಮನೆಮದ್ದು ಮಾಡೋದಂತೂ ತುಂಬಾ ಈಸಿ. ಮನೇಲಿರುವ ಪದಾರ್ಥ ಸಾಕು. ಬನ್ನಿ ಹಾಗಾದರೆ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಮನೆಮದ್ದು ಮಾಡಲಿಕ್ಕೆ ಮೊದಲು ನಮಗೆ ಬೇಕಾದಂಥ ಪದಾರ್ಥ ಅಂದರೆ ₹1 ಶಾಂಪೂ. ಸಾಮಾನ್ಯವಾಗಿ ಈ ಶಾಂಪೂ ಹಳ್ಳಿಯಿಂದ ಡೆಲ್ಲಿವರೆಗೂ ಆರಾಮಾಗಿ ಸಿಗುತ್ತೆ. ಈ ಶಾಂಪೂ ಎಷ್ಟು ಒಳ್ಳೆಯದು ಅಂದರೆ ಇದು ನಮ್ಮ ಮುಖದಲ್ಲಿನ ಕೈ ಕಾಲಿನಲ್ಲಿರುವಂತಹ ಕೊಳೆಯನ್ನು ಚಿಟಿಕಿ ಹೊಡೆಯೋದ್ರಲ್ಲಿ ಕಡಿಮೆ ಮಾಡುತ್ತೆ, ಹೋಗಲಾಡಿಸುತ್ತೆ. ತುಂಬ ಕಾಸ್ಟ್ಲಿ ಶಾಂಪೂ ಏನೂ ಬೇಕಾಗಿಲ್ಲ. ಈ ₹1 ಶಾಂಪೂ ಆದರೆ ಸಾಕಾಗತ್ತೆ. ನೀವು ಇದೇ ಶಾಂಪೂ ತೊಗೊಳ್ಬೇಕು ಅಂತ ಏನಿಲ್ಲ. ನೀವು ಮನೇಲಿ ಯಾವ ಶಾಂಪೂ ಹೇರ್ ವಾಶಿಗೆ ಯೂಸ್ ಮಾಡ್ತೀರೋ ಅದನ್ನು ಕೂಡ ತೊಗೊಳ್ಬೋದು. ಇವಾಗ ನಾನು 1 ಪ್ಯಾಕೆಟ್ ಶಾಂಪೂವನ್ನು ನೋಡಿ ಈ ರೀತಿ ಕಟ್ ಮಾಡಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ. ಶಾಂಪೂ ಅಂತೂ ನಮ್ಮ ಕೂದಲಲ್ಲಿ ಎಷ್ಟೇ ಕೊಳೆಯಾಗಿದ್ದರೂ, ಡ್ಯಾಂಡ್ರಫ್ ಆಗಿದ್ದರೂ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಅದೇ ರೀತಿ ನಮ್ಮ ಮುಖದಲ್ಲಿ, ನಮ್ಮ ಕೈಕಾಲುಗಳಲ್ಲಿ ಎಷ್ಟೇ ಕೊಳೆಯಾಗಿದ್ದರೂ ಕಪ್ಪಾಗಿದ್ದರೂ ಅದನ್ನು ಕ್ಲೀನ್ ಮಾಡಿ ಆ ಕಪ್ಪನ್ನು ರಿಮೂವ್ ಮಾಡಿ ಬೆಳ್ಳಗಾಗುವಂತೆ ಮಾಡುತ್ತೆ. ನೆಕ್ಸ್ಟ್ ನಾವು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ತೊಗೊಳ್ಳೋಣ. ಅರಿಶಿನ ಪುಡಿ ಅಂತೂ ಎಲ್ಲರಿಗೂ ಗೊತ್ತಿದೆ, ಅದು ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂಥೇಳಿ. ಹಿಂದಿನ ಕಾಲದಲ್ಲಂತೂ ಅರಿಶಿನ ಪುಡಿಯನ್ನೇ ಬಳಸಿ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ತಿದ್ರು. ಇದರಿಂದ ಮುಖ ತುಂಬಾ ಗ್ಲೋಯಿಂಗ್ ಆಗ್ತಾಯಿತ್ತು, ಶೈನಿಂಗ್ ಆಗ್ತಾಯಿತ್ತು, ತುಂಬಾ ಬೆಳ್ಳಗಾಗಿರ್ತಾಯಿತ್ತು. ಯಾವುದೇ ಸ್ಕಿನ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಬರ್ತಿರೋದಿಲ್ಲ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ, ನಾವು ಕೂಡ ಅರಿಶಿನ ಪುಡಿಯನ್ನು ಬಳಸಿದ್ದೀವಿ. ಈ ಶಾಂಪೂಗೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ನೀವು ನೋಡ್ತಿದ್ರಲ್ಲ, ಇದೆಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿ. ಇದನ್ನು ನೀವು ಬರೀ ಕೈಕಾಲಿಗೆ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡ್ಬೋದು, ಕುತ್ತಿಗೆಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ನಾನು ಹೇಳಿದ ಪ್ರಕಾರ ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಕೈಕಾಲುಗಳಲ್ಲಿರುವ ಕಲೆಗಳೆಲ್ಲ ಮಾಯ ಆಗುತ್ತೆ, ಕೈಕಾಲುಗಳು ಬೆಳ್ಳಗಾಗತ್ತೆ. ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವಿದಕ್ಕೆ ಒಂದು ½ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅದೇ ಟೇಬಲ್ ಸಾಲ್ಟ್ ಅಂತ ಹೇಳ್ತೀವಲ್ಲ, ನೈಸ್ ಆದಂಥ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಉಪ್ಪು ನಮ್ಮ ಸ್ಕಿನ್ನಿಗೆ ಒಂದು ಸ್ಕ್ರಬ್ಬಿಂಗ್ ಕೆಲಸವನ್ನು ಮಾಡುತ್ತೆ. ನೋಡಿ, ಕೈಕಾಲುಗಳು ಕಪ್ಪಾಗಿದ್ದರೆ, ಟ್ಯಾನ್ ಆಗಿದ್ದರೆ ಅದು ಸ್ಕ್ರಬ್ ಮಾಡಿದರೆ ಮಾತ್ರ ನೀಟಾಗಿ ಹೋಗುತ್ತೆ. ಇಲ್ಲ ಅಂತ ಅಂದರೆ ಬರೀ ಪ್ಯಾಕ್ ಹಾಕಿದ್ವಿ ಹಾಗೆ ಬಿಟ್ವಿ ಅಂದರೆ ಹೋಗೋದಿಲ್ಲ. ನಾವು ಈ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಬಂದರೆ ಯಾವುದೇ ರೀತಿಯ ಟ್ಯಾನ್ ಇದ್ದರೂ ಕೂಡ ಚೆನ್ನಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ಥರ ಆಗುತ್ತೆ ನೋಡಿ, ನೀವು ನೋಡ್ತಿದ್ದೀರಲ್ಲ. ಸ್ವಲ್ಪ ನಾವು ಚೆನ್ನಾಗಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ನಾವೇನೋ ನೀರು ಎಕ್ಸ್ಟ್ರಾ ಹಾಕಿದ್ದೀವಿ ಅನ್ನುವಷ್ಟು ಅದು ನೀರಾಗತ್ತೆ. ಆವಾಗ ನೋಡಿ ಒಂದು ಒಳ್ಳೆ ಪ್ಯಾಕ್ ರೆಡಿ ಆಗುತ್ತೆ. ಈ ರೀತಿ ನೀರು ಥರ ಆಗಿದೆಯಲ್ಲ, ಆವಾಗ ಕರೆಕ್ಟಾಗಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಆಗಿದೆ ಅಂತ ಹೇಳಿ. ಇದಕ್ಕೆ ನಾವು ಇನ್ನೊಂದು ಸೂಪರ್ ಆಗಿರುವಂಥ ಪದಾರ್ಥವನ್ನು ಸೇರಿಸೋಣ. ಅದು ಏನಂದರೆ ಕೋಲ್ಗೇಟ್ ಪೇಸ್ಟ್. ಸ್ವಲ್ಪ ಪ್ರಮಾಣದಲ್ಲಿ ನಾವು ಸೇರಿಸ್ಕೊಂಡ್ರೆ ಸಾಕು. ಇದು ಕೂಡ ನಿಮಗೆ ಅಂಗಡೀಲಿ ₹10 ಸಿಗುತ್ತೆ. ತುಂಬಾ ಸಿಂಪಲ್. ಒಂದು ಸಲ ನೀವು ತೊಗೊಂಡು ಬಂದರೆ ಎಷ್ಟು ಸಲ ಅದನ್ನು ಯೂಸ್ ಮಾಡ್ಬೋದು. ನೀವು ನೋಡಿ, ಸ್ವಲ್ಪ ಪ್ರಮಾಣದ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡ್ರೆ ಸಾಕು. ನೋಡಿ, ಚೂರು ಇಷ್ಟಾದರೆ ಸಾಕಾಗತ್ತೆ. ನಾವು ನಮ್ಮ ಹಲ್ಲನ್ನು ಬ್ರಷ್ ಮಾಡಲಿಕ್ಕೆ ನಾವು ಎಷ್ಟು ತೊಗೊತೀವೋ ಅಷ್ಟಾದರೆ ಸಾಕಾಗತ್ತೆ. ಈ ಪೇಸ್ಟ್ ಅಂತೂ ನಾವೆಲ್ಲರೂ ಹಲ್ಲುಗಳಿಗೆ ಅಪ್ಲೈ ಮಾಡ್ತೀವಿ, ಚೆನ್ನಾಗಿ ಬ್ರಷ್ ಮಾಡ್ತೀವಿ. ಆವಾಗ ನಮ್ಮ ಹಲ್ಲುಗಳು ಬೆಳ್ಳಗಾಗತ್ತೆ, ಮುತ್ತಿನಂತೆ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಮ್ಮ ಕೈಯಲ್ಲಿ, ಪಾದದಲ್ಲಿ ಇರುವಂತಹ ಕಪ್ಪನ್ನು ವೈಟನ್ ಅಪ್ ಮಾಡಲಿಕ್ಕೆ, ಗ್ಲೋಯಿಂಗ್ ಮಾಡಲಿಕ್ಕೆ, ಬೆಳ್ಳಗಾಗುವಂತೆ ಮಾಡಲಿಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ, ನಾವು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಒಂದು ಒಳ್ಳೆ ಪ್ಯಾಕ್ ರೆಡಿ ಆಯಿತು ನೋಡಿ. ಇದನ್ನು ನಾವು ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್,
ಈ ಪ್ಯಾಕ್ ಅಂತೂ ಜಾದೂ ಥರ ಕೆಲಸ ಮಾಡುತ್ತೆ. ನಿಮ್ಮ ಕೈಕಾಲುಗಳಲ್ಲಿ, ಅದರಲ್ಲೂ ಮನೆಯಲ್ಲಿರುವಂಥ ಮಹಿಳೆಯರಾಗಲಿ ಇಲ್ಲ ಹೊರಗಡೆ ವರ್ಕ್ ಮಾಡೋಂಥ ಮಹಿಳೆಯರು, ಜೆಂಟ್ಸ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಪಾದಗಳಲ್ಲಿ ಕ್ರ್ಯಾಕ್ ಉಂಟಾಗಿದ್ರೆ, ಕಪ್ಪು ಕಲೆಗಳಾಗಿದ್ದರೆ, ಈ ಬಿಸಿಲಿನಲ್ಲಿ ನಾವು ಸ್ಲಿಪ್ಪರ್ ಹಾಕಿದರೆ ಅಲ್ಲೇ ಟ್ಯಾನ್ ಆಗಿರುತ್ತೆ. ಹಾಗಾಗಿ ಅಂಥ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಕಪ್ಪನ್ನು ಹೋಗಲಾಡಿಸ್ಲಿಕ್ಕೆ ತುಂಬ ಚೆನ್ನಾಗಿ ಈ ಮನೆಮದ್ದು ಕೆಲಸ ಮಾಡುತ್ತೆ. ಇವಾಗ ನೋಡಿ, ಸೂಪರ್ ಆಗಿರುವಂಥ ಒಂದು ಪ್ಯಾಕ್ ರೆಡಿ ಆಯ್ತಲ್ವ. ಇದನ್ನು ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ನೀವು ನೋಡ್ತಿದ್ದೀರಲ್ಲ, ನನ್ನ ಪಾದ ಕೂಡ ಕಪ್ಪಾಗಿದೆ. ನಾವು ಮೊನ್ನೆ ಪಿಕ್ನಿಕ್ ಹೋದಾಗ ಬಿಸಿಲಿಗೆ ಈ ಥರ ಆಗಿದೆ ನೋಡಿ ಯಾವ ರೀತಿ ಆಗುತ್ತೆ ಅಂತೇಳಿ. ಸಾಧಾರಣವಾಗಿ ಕಪ್ಪಾದಂಥ ಕೈಕಾಲುಗಳಿಗೆ ನಾವು ಬರೀ ಸೋಪನ್ನು ಯೂಸ್ ಮಾಡಿ ವಾಶ್ ಮಾಡಿದರೆ ಅದೆಲ್ಲ ಅಷ್ಟು ನೀಟಾಗಿ ಹೋಗೋದಿಲ್ಲ. ಈ ಥರ ಪ್ಯಾಕನ್ನು ನೀವು ಅಪ್ಲೈ ಮಾಡಿದರೆ ಬೇಗ ನಿಮ್ಮ ಕಾಲುಗಳಲ್ಲಿ ವ್ಯತ್ಯಾಸ ಕಾಣ್ತೀರಾ. ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಕ್ಲೀನಾಗಿದೆ, ಎಷ್ಟು ಬೆಳ್ಳಗಾಗಿದೆ ಅಂತೇಳಿ. ಇವಾಗ ನೀವು ನೋಡ್ತಿದ್ರಲ್ಲ, ನಾನಿಲ್ಲಿ ನೀಟಾಗಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಆಮೇಲೆ ಇಡೀ ಪಾದಕ್ಕೂ ಬೆರಳುಗಳಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಅಂತ ನಾವೇನು ಖರ್ಚು ಮಾಡೋದೇ ಬೇಡ. ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ, ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀವಿ. ಯಾರು ಮುಖಕ್ಕೆ, ತುಂಬ ಜನ ಮುಖಕ್ಕೆ ಮಾತ್ರ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು ಅದು ಇದು ಮಾಡ್ತಿರ್ತಾರೆ. ಕೈಕಾಲುಗಳ ಕಡೆ ಗಮನನೇ ಕೊಡೋದಿಲ್ಲ. ನೀವು ಈ ರೀತಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಇಲ್ಲ ತಿಂಗಳಿಗೆ ಒಂದು ಸಲನಾದರೂ ಈ ಪ್ಯಾಕನ್ನು ಹಾಕ್ಕೊಳ್ಳಿ. ಇಲ್ಲ ಫಂಕ್ಷನಿಗೆ ಹೋಗ್ತೀರಾ, ಮದುವೆಗಳಿದ್ರೆ ಈ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ಕೈಕಾಲುಗಳು ನೀಟ್ ಅನಿಸ್ತಾ ಇರುತ್ತೆ. ಮತ್ತು ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗ್ತಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಯಾವುದೇ ರೀತಿಯ ಕಾಲುಗಳಲ್ಲಿ ಗುಳ್ಳೆಗಳಾಗುವುದು, ಕಪ್ಪು ಕಲೆಗಳಾಗುವುದು, ಇನ್ಫೆಕ್ಷನ್ ಆಗ್ತಾ ಇದ್ದರೆ, ಬೆರಳುಗಳ ಸಂಧಿಗಳಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಕೆಲವರಿಗೆ, ಅದೆಲ್ಲ ಕಡಿಮೆ ಆಗುತ್ತೆ. ಕೆಲವರಿಗೆ ಉಗುರು ಸುತ್ತಾಗ್ತಾ ಇರುತ್ತೆ, ಹೆಬ್ಬೆರಳುಗಳಲ್ಲಿ ಒಂಥರ ಕೆಲವೊಮ್ಮೆ ನಡೆಯೋಕ್ಕಾಗೋದಿಲ್ಲ, ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಒಂದು ಒಳ್ಳೆ ನಾವು ಪಾದಗಳಿಗೆ ಒಂದು ಕೇರ್ ಮಾಡಿದಾಗ ಆಗುತ್ತೆ. ಮನುಷ್ಯನಿಗೆ ಮುಖ್ಯವಾಗಿ ಪಾದಗಳ ಆರೋಗ್ಯನೂ ಮುಖ್ಯ ಆಗಿರುತ್ತೆ ನೋಡಿ. ಈ ರೀತಿ ನಾವು ನಮ್ಮ ಕಾಲುಗಳಿಗೆ ಅಪ್ಲೈ ಮಾಡ್ಕೊಳ್ಬೇಕು. ನಾವು ಎರಡೂ ಕಾಲುಗಳಿಗೂ ಅಪ್ಲೈ ಮಾಡ್ಕೊಳ್ಬೋದು ಮತ್ತು ಕೈಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಏನು ಸ್ಪೆಷಲ್ ಆದಂಥ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಫಾಸ್ಟಾಗಿ ಒಂದು 3-4 ಪದಾರ್ಥ ಮಿಕ್ಸ್ ಮಾಡೋದು, ಹಚ್ಚೋದು ಅಷ್ಟೇ ನೋಡಿ. ನೀವು ನೋಡ್ತೀರಲ್ಲ, ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಹೀಗೆ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ನಾವು ಸ್ಕ್ರಬ್ ಮಾಡಬೇಕು ನೋಡಿ. ಈ ರೀತಿ ಚೆನ್ನಾಗಿ ನಾವು ಸ್ಕ್ರಬ್ ಮಾಡ್ತಾ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೋಡಿ. ಈ ರೀತಿ ನೀವು ಮಾಡ್ತಾ ಇದ್ದರೆ ಒಂದು 5 ನಿಮಿಷ ಈ ಥರ ಮಾಡಿ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 2 ನಿಮಿಷನಾದರೂ ನೀವು ಈ ಥರ ಮಸಾಜ್ ಕೊಟ್ಟರೆ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಲೈಟ್ ಆಗ್ತಾ ಬರುತ್ತೆ ನೋಡಿ. ಈ ರೀತಿ ನೀವು ನೀಟಾಗಿ ಬೆರಳುಗಳಿಗೆ ಮತ್ತು ಹಿಮ್ಮಡಿಗೆ ಮತ್ತು ಪಾದದ ಮೇಲ್ಭಾಗದಲ್ಲಿ ಮಸಾಜ್ ಮಾಡ್ತಾನೆ ಸ್ಕ್ರಬ್ ಕೂಡ ಆಗುತ್ತೆ. ಹೀಗೆ ನೀವು ಒಂದು 2 ನಿಮಿಷ ಈ ರೀತಿ ಮಾಡಿ, ನೆಕ್ಸ್ಟ್ ಸ್ವಲ್ಪ ಹೊತ್ತು ನಿಮ್ಮ ಪಾದವನ್ನು ಒಣಗಲು ಬಿಡಬೇಕು. ಹಾಗೆ ಡ್ರೈ ಆಗೋವರೆಗೂ ಬಿಡಬೇಕು. ಒಂದು 3-4 ನಿಮಿಷದಲ್ಲಿ ಚೆನ್ನಾಗಿ ಒಣಗದಂತೆ ಆಗುತ್ತೆ. ಆವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಥವಾ ಸ್ವಲ್ಪ ತಣ್ಣಗಿರುವ ನೀರಿನಿಂದ ಈ ಥರ ವಾಶ್ ಮಾಡ್ಕೊಳ್ಳಿ. ನಿಮಗೆ ನಂಬೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಪಾದ ಕ್ಲಿಯರ್ ಆಗಿರುತ್ತೆ, ಬೆಳ್ಳಗಾಗಿರುತ್ತೆ, ಕಲೆಗಳೆಲ್ಲ ಲೈಟ್ ಆಗಿರುತ್ತೆ. ಇವಾಗ ನೀವು ಡಿಫ್ರೆನ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ನೀವು ನೋಡ್ತಿದ್ರಲ್ಲ, ನಾವು ಬ್ಯೂಟಿ ಪಾರ್ಲರಿಗೆ ಹೋಗಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಂಡ್ರೂ ಕೂಡ ಇಂಥ ಹೆಲ್ದಿ ಸ್ಕಿನ್ ನಮಗೆ ಸಿಗೋದಿಲ್ಲ. ಇನ್ನೂ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಮತ್ತು ನಮ್ಮ ಹಣ ಕೂಡ ಕಡಿಮೆ ಆಗುತ್ತೆ, ನಮ್ಮ ಟೈಮ್ ಕೂಡ ಅದರಲ್ಲಿ ಹೋಗುತ್ತೆ. ಅದೇ ನಾವು ಮನೇಲಿ ಈ ರೀತಿ ಹೋಮ್ ರೆಮಿಡೀಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗುತ್ತೆ, ನಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮನೇಲಿ ಇದ್ಕೊಂಡೆ ನಮ್ಮ ಪಾದಗಳನ್ನು, ಕೈಕಾಲುಗಳಲ್ಲಿರುವ ಟ್ಯಾನನ್ನು ರಿಮೂವ್ ಮಾಡ್ಕೊಳ್ಬೋದು ಅಂಥೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.